Hello viewers, we shall start the discussion of the third lesson from your second language English textbook, Gentlemen of Rio and Medio. This is another very interesting lesson, Gentlemen of Rio and Medio. And the title has two parts here. One is the name of a village, Rio and Medio. It's the name of the village in Spain. It's a small village nestling in the foothills of an mountain. The second part is here, gentleman is there, and this is a noun. Gentleman is a noun, and its another gender is gentle lady, and gentleman. These are the opposite genders. And this is a story of a gentleman who was residing at Rio and Medio. And in this video, we shall discuss reference to context, some three or four statements, followed by three or four questions. Okay, dear viewers, before going into the topic, uh, we shall just go through the main characters in this lesson. The first one is Ivan A. Sedillo. So this is the first person we come across in this lesson, Ivan A. Sedillo. This person, in fact, is the author of the uh, story. ಈ ಸ್ಟೋರಿನ ಬರೆದವರು ಯುವಾನ್ ಎ ಸೆಡಿಲೋ. ಇವುಗೆ ಇದನ್ನ ಹೆಸರನ್ನ ನೀವು ನೆನ್ಪಿಟ್ಕೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ದ ನೇಮ್ ಆಫ್ ದಿಸ್ ಪರ್ಸನ್ ಅಂಡ್ ಈಸ್ ದ ರೈಟರ್ ಆಫ್ ದಿ ಸ್ಟೋರಿ ಯುವಾನ್ ಎ ಸೆಡಿಲೋ. ಇದಕ್ಕೆ ರೆಫರೆನ್ಸ್ ಆಗಿ ನಾವು ಇಷ್ಟು ಥಿಂಗ್ಸ್ಗಳನ್ನ ನೋಡ್ಬೋದು. ಸ್ಟೋರಿ ಟೆಲ್ಲರ್ ಅಂತ ನೀವು ಇಲ್ಲಿ ಕಾಮನ್ ಆಗಿ ಹೇಳ್ಬೋದು. ಲೈಕ್ ಸ್ಟೋರಿ ಟೆಲ್ಲರ್ ಇಲ್ಲಿ ಒಂದು ರೆಫರೆನ್ಸ್ ಬಂದಾಗ ನೀವು ಸ್ಟೋರಿ ಟೆಲ್ಲರ್ ಅಂತ ಒಂದು ವರ್ಡನ್ನು ಯೂಸ್ ಮಾಡ್ಬೋದು. ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಹಿಮ್ ಆಸ್ ದ ಆಥರ್ ಅಂತ ಕರಿಬೋದು. ಅಂದರೆ ನೀವು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಆನ್ಸರ್ ಮಾಡಬೇಕಾದಾಗ ಒಮ್ಮೆ ಇವ್ರದ್ದು ರೆಫರೆನ್ಸ್ ಬರುತ್ತೆ, ಯುವಾನ್ ಎ ಸೆಡಿಲೋ ಅವ್ರದ್ದು ರೆಫರೆನ್ಸ್ ಬಂದಾಗ ಇದನ್ನು ನೀವು ಹೇಳ್ಬೋದು ಆಥರ್, ಅದನ್ನು ರೆಫರ್ ಮಾಡಿ. ಆರ್ ಯು ಕ್ಯಾನ್ ಆಲ್ಸೋ ಗೋ ಫಾರ್ ಲಾಯರ್ ಆರ್ ಅಡ್ವೊಕೇಟ್ ಅಂತ ನೀವು ಇಲ್ಲಿ ರೆಫರ್ ಮಾಡ್ಬೋದು. ಅಡ್ವೊಕೇಟ್, ಲಾಯರ್ ಆರ್ ಅಡ್ವೊಕೇಟ್ ಆರ್ ಮೀಡಿಯೇಟರ್, ಈ ವರ್ಡ್ ಕೂಡ ನೀವು ಇಲ್ಲಿ ರೆಫರ್ ಮಾಡ್ಬೋದು. ನೋಡಿ, ಯುವಾನ್ ಎ ಸೆಡಿಲೋ ಅಂತ ನೆನ್ಪಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಅದು ಇಲ್ಲ ಅಂತ ಹೇಳಿದರೆ ಈ ರೆಫರೆನ್ಸ್ಗಳು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲೆಸನ್ನಲ್ಲಿ ಮಾತನಾಡೋರು ಇಬ್ಬರೇ, ಓನ್ಲಿ ಟೂ ಪರ್ಸನ್ಸ್ ದೇ ಸ್ಪೀಕ್ ಇನ್ ದಿಸ್ ಲೆಸನ್. ಒನ್ ಏನಂತಂದರೆ ಯುವಾನ್ ಎ ಸೆಡಿಲೋ ಅವ್ರದ್ದು ಡೈಲಾಗ್ ಜಾಸ್ತಿ ಇದೆ. ಇದಾದಮೇಲೆ ಇನ್ನೊಂದು ಪರ್ಸನ್ ನಮಗೆ ಬರೋರು ಯಾರು ಅಂತ ಹೇಳಿದರೆ, ಅನದರ್ ಪರ್ಸನ್ ವಾಟ್ ವಿ ಕಮ್ ಅಕ್ರಾಸ್ ಹಿಯರ್, ದಿಸ್ ಇಸ್ ಡಾನ್ ಅನ್ಸೆಲ್ಮೋ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಡಾನ್ ಅನ್ಸೆಲ್ಮೋ. ಸೊ ಇಲ್ಲಿ ಡಾನ್ ಅಂತ ಒಂದು ವರ್ಡ್ ನಿಮಗೆ ಇಲ್ಲಿ ಬಂದಿದೆ. ಡಾನ್, ದಿಸ್ ಈಸ್ ಸ್ಪ್ಯಾನಿಷ್ ವರ್ಡ್. ಸೊ ಡಾನ್ ಈಸ್ ಎ ಸ್ಪ್ಯಾನಿಷ್ ವರ್ಡ್. ಲೈಕ್ ಇಟ್ಸ್ ಅ ರೆಸ್ಪೆಕ್ಟಬಲ್ ವರ್ಡ್. ಇದು ಯಾರಿಗಾರು ನೀವು ರೆಸ್ಪೆಕ್ಟಬಲ್ ಅಂತ ಅಂದ್ಕೊಂಡಿದ್ರಿ, ಲೈಕ್ ಸರ್ ಅಂತ ಇಂಗ್ಲೀಷಲ್ಲಿ ಬರುತ್ತೆ, ಮೇಡಮ್ ಅಂತ ಇಂಗ್ಲೀಷಲ್ಲಿ ಬರುತ್ತಲ್ಲ, ಆ ಥರ. ಈಗ ನಿಮಗೆ ಸರ್ ಅಂತ ನೀವು ರೆಫರ್ ಮಾಡಿದರೆ ಲೈಕ್ ಸೀನಿಯರ್, ಇನ್ ರೆಸ್ಪೆಕ್ಟ್ ಅಂತ ನಾವಿಲ್ಲಿ ತಗೊಳ್ತೇವೆ. ಸೊ ಸೀನಿಯರ್ ಇನ್ ರೆಸ್ಪೆಕ್ಟ್ ಈಸ್ ಸರ್, SIR. ಇಲ್ಲಿ ನಾವೇನು ಮಾಡ್ತೇವೆ, ಅಕ್ರಾನಿಮನ್ನು ಕ್ರಿಯೇಟ್ ಮಾಡ್ತೇವೆ. ಫಸ್ಟ್ ಲೆಟರ್ದು ಎಲ್ಲ ಫಸ್ಟ್ ಲೆಟರ್ಗಳನ್ನ ತೊಗೊಂಡ್ರೆ SIR ಅಂತ ಇಲ್ಲಿ ನಾವು ಅಕ್ರಾನಿಮ್ ಕ್ರಿಯೇಟ್ ಮಾಡ್ತೇವೆ. ಸೊ ಅದನ್ನು ನಾವೇನು ಕರಿತೇವೆ, ಸರ್ ಅಂತ ಮಾಡಿದ್ದೇವೆ. ಹಾಗೆಯೇ ಸ್ಪೇನ್ನಲ್ಲಿ ಅಥವಾ ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಡಾನ್ ಅಂತ ಒಂದು ವರ್ಡ್ ಬರುತ್ತೆ, ಆರ್ ಡೋನಾ ಅಂತ ಒಂದು ವರ್ಡ್ ಬರುತ್ತೆ. ಸೊ ಡಾನ್ ಇದೆಲ್ಲ ಇಸ್ ಫಾರ್ ಮೇಲ್. ಸೊ ಮೇಲ್, ಜೆಂಟ್ಸ್ ಆಗಿದ್ರೆ ಇದು ಯೂಸ್ ಮಾಡಿ. ದೆನ್ ಡೋನಾ ಅಂತ ಇದೆ ಆ್ಯಂಡ್ ಇಸ್ ಫಾರ್ ಫಿಮೇಲ್. ಸೊ ಫಿಮೇಲಲ್ಲಿ ನಾವು ಜೆಂಟಲ್ ಲೇಡಿ ಅಂತ ಏನಾದರೂ ಬಂದಿದ್ರೆ ಡೋನಾ ಅಂತ. ಈ ಲೆಸನಲ್ಲಿ ನಿಮಗೆ ಡೋನಾ ಬಂದಿರೋದಿಲ್ಲ, ಡಾನ್ ಮಾತ್ರ ಬಂದಿದೆ. ಡಾನ್ ಅನ್ಸೆಲ್ಮೋ, ಲೈಕ್ ಶ್ರೀಮತಿ ಮತ್ತು ಶ್ರೀ ಅಂತ ಹೆಂಗೆ ಯೂಸ್ ಮಾಡ್ತೇವೆ, ಶ್ರೀ ಅಂತ ಜೆಂಟ್ಸಿಗೆ ಯೂಸ್ ಮಾಡ್ತೇವೆ, ಶ್ರೀಮತಿ ಅಂತ ಲೇಡಿಗೆ ಯೂಸ್ ಮಾಡ್ತೇವೆ. ಅದೇ ಥರ ಇಲ್ಲಿ ಸ್ಪೇನ್ನಲ್ಲಿ ಅಥವಾ ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ ಡಾನ್ ಆರ್ ಡೋನಾ ಅಂತ ಬರುತ್ತೆ. ಡಾನ್ ಇಸ್ ಫಾರ್ ಮೇಲ್ ಆ್ಯಂಡ್ ಡೋನಾ ಇಸ್ ಫಾರ್ ಫಿಮೇಲ್. ಓಕೆ, ದಿಸ್ ಪರ್ಸನ್ ಡಾನ್ ಅನ್ಸೆಲ್ಮೋ, he was staying at
ರಿಯೋ ಎನ್ ಮೀಡಿಯೋ. ಸೊ ಇವನು ಈ ಊರಲ್ಲಿ ಏನಂತಂದರೆ ಸ್ಟೇ ಮಾಡ್ತಾ ಇರ್ತಾನೆ ರಿಯೋ ಎನ್ ಮೀಡಿಯೋದಲ್ಲಿ. ಇವರಿಬ್ಬರು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು. ಒಂದು ಯಾರು ಅಂತಂದರೆ ಜುವಾನ್ ಎ ಸೆಡಿಲೋ, ಇದು ಒಂದು ಕ್ಯಾರೆಕ್ಟರ್. ಮತ್ತು ಸೆಕೆಂಡ್ ಒನ್ ಏನು ಅಂತಂದರೆ ಡಾನ್ ಅನ್ಸೆಲ್ಮೋ, ಇದು ಸೆಕೆಂಡ್ ಕ್ಯಾರೆಕ್ಟರ್. ಇವೆರಡು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇವೆರಡನ್ನ ಬಿಟ್ಟರೆ ಮತ್ತೆ ನಿಮಗೆ ಬರೋಂಥ ಕ್ಯಾರೆಕ್ಟರ್ಸ್ ಯಾವ್ಯಾವ ಇದರೊಳಗೆ ಅಂದರೆ ಅವ್ರದ್ದು ಯಾವುದು ಡೈಲಾಗ್ ಇಲ್ಲ. ಒಂದು ಡಾರ್ಕ್ ಯಂಗ್ ಮ್ಯಾನ್, ಹಿ ಅಕಂಪ್ನೀಸ್ ಡಾನ್ ಅನ್ಸೆಲ್ ಮಾನ್ಸೂನ್ ಜೊತೆಗೆ ಆಫೀಸಿಗೆ ಬಂದಿರ್ತಾನೆ, ಅವನು ಬರುತ್ತೆ, ಡಾರ್ಕ್ ಯಂಗ್ ಮ್ಯಾನ್ ಬರುತ್ತೆ. ದೆನ್ ಅಮೇರಿಕನ್ಸ್, ದೇ ವರ್ ದಿ ಬೈಯರ್ ಆಫ್ ದಿಸ್ ಪ್ರಾಪರ್ಟಿ, ಈ ಪ್ರಾಪರ್ಟಿನ ಖರೀದಿ ಮಾಡೋರು ಬರ್ತಾರೆ. ಆ್ಯಂಡ್ ಚಿಲ್ಡ್ರನ್ ಆಫ್ ದಿ ವಿಲೇಜ್, ಆ ವಿಲೇಜ್ ಏನಿದೆಯಲ್ಲ ಆ ವಿಲೇಜ್ ರಿಯೋ ಎನ್ ಮೀಡಿಯೋ ವಿಲೇಜ್ ಇದೆ, ಆ ವಿಡಿಯೋದಲ್ಲಿ ಬರೋ ಆ ವಿಲೇಜಲ್ಲಿ ಬರುವಂಥ ಮಕ್ಕಳು, ಇವರೆಲ್ಲ ಅದರ್ ಕ್ಯಾರೆಕ್ಟರ್ಸಲ್ಲಿ ನಮಗೆ ಇಲ್ಲಿ ರೆಫರೆನ್ಸ್ಗೆ ಸಿಗ್ತಾರೆ. ಅದರ್ ಕ್ಯಾರೆಕ್ಟರ್ಸಲ್ಲಿ ಇವರೆಲ್ಲ ಬರ್ತಾರೆ. ಡಾರ್ಕ್ ಯಂಗ್ ಮ್ಯಾನ್, ಅಮೇರಿಕನ್ಸ್ ಆ್ಯಂಡ್ ಚಿಲ್ಡ್ರನ್. ಇವ್ರು ಯಾರೂ ಮಾತನಾಡೋದಿಲ್ಲ, ಡೈಲಾಗ್ಸ್ ಯಾರೂ ಇಲ್ಲ. ಡೈಲಾಗ್ ಇದ್ದದ್ದು ಇಬ್ಬರಿಗೆ ಮಾತ್ರ, ಜುವಾನ್ ಎ ಸೆಡಿಲೋ ಮತ್ತು ಡಾನ್ ಅನ್ಸೆಲ್ಮೋ ಇಬ್ಬರಿಗೆ ಮಾತ್ರ ಇದೆ. ಬಟ್ ನೀವು ಬೇರೆ ಕ್ವಶನ್ಸನ್ನು ಹಾಕಬೇಕಾದಾಗ ಇವರೆಲ್ಲ ನಿಮಗೆ ಇಲ್ಲಿ ಬರ್ತಾರೆ. ಮತ್ತೆ ಬರೋಂಥ ಕ್ಯಾರೆಕ್ಟರ್ಸ್ ಯಾವುದು ಅಂದರೆ ಸರ್ವೇಯರ್ ಒಬ್ಬನು ಬರ್ತಾನೆ. ಸರ್ವೇಯರ್ ಆ್ಯಂಡ್ ಇಂಜಿನಿಯರ್ ಅಂತ ಎರಡು ವರ್ಡ್ಗಳಿದೆ. ಆ್ಯಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇದೆ, ದ್ಯಾಟ್ ಸರ್ವೇಯರ್ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ, ಆ್ಯಂಡ್ ದ್ಯಾಟ್ ಇಂಜಿನಿಯರ್ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಇಬ್ಬರು ಸೇರಿ ಒನ್ ಪರ್ಸನ್, ಒಂದೇ ಪರ್ಸನ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ರೆಫರೆನ್ಸಲ್ಲಿ ಹಿ ಅಂತ ಯೂಸ್ ಮಾಡಿಬಿಡ್ತಾರೆ. ಸೊ ದ್ಯಾಟ್ ಸರ್ವೇಯರ್, ದ್ಯಾಟ್ ಇಂಜಿನಿಯರ್, ದಿಸ್ ರೆಫರ್ಸ್ ಟು ಸೇಮ್ ಪರ್ಸನ್. ಸೊ ಸೇಮ್ ಪರ್ಸನ್, ಅವನು ಇಬ್ಬರು ಬೇರೆ ಬೇರೆ ಅಲ್ಲ, ಅವರು ಒಬ್ಬನೇ ಪರ್ಸನ್. ಅವನಿಗೆ ಇಂಜಿನಿಯರ್ ಅಂತಲೂ ಹೇಳ್ತಾರೆ ಮತ್ತು ಸರ್ವೇಯರ್ ಅಂತ ಕೂಡ ಹೇಳ್ತಾರೆ ಆ ಲೆಸನ್ನಲ್ಲಿ ಮಾತ್ರ. ಅದೇ ನಿಮಗೆ ಇದು ಈ ಥರ ಇದ್ದರೆ, ಸಪೋಸ್ ಇಫ್ ಇಟ್ ಈಸ್ ದ ಸರ್ವೇಯರ್ ಆ್ಯಂಡ್ ದ ಇಂಜಿನಿಯರ್ ಅಂತ ಏನಾದರೂ ನಿಮಗೆ ಬಂದಿದ್ದರೆ, ನಾವು ದಿಸ್ ರೆಫರ್ಸ್ ಟು, ಈಗ ಇದೆ ನೋಡಿ, ಇದೇನಾಗುತ್ತೆ ಅಂದರೆ ಟೂ ಪರ್ಸನ್ಸ್ಗೆ, ಇದನ್ನು ಇಬ್ಬರು ಪರ್ಸನ್ಸ್ ಅಂತ ಆಗುತ್ತೆ. ಒಂದು ಆರ್ಟಿಕಲ್ ಇದ್ದರೆ ಒನ್ ಪರ್ಸನ್, ಎರಡು ಆರ್ಟಿಕಲ್ ಇತ್ತು ಅಂದರೆ ಇಬ್ಬರು ಪರ್ಸನ್ಸ್ ಅಂತ ನಾವು ಇದನ್ನು ರೆಫರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನು ನೀವು ಕರೆಕ್ಟಾಗಿ ಗೊತ್ತಿಟ್ಕೊಂಡಿರಿ. ಅಲ್ಲಿ ಏನು ಕೊಟ್ಟಿದ್ದಾರೆ, ದ ಸರ್ವೇಯರ್ ಆ್ಯಂಡ್ ದ್ಯಾಟ್ ಸರ್ವೇಯರ್ ಆ್ಯಂಡ್ ದ್ಯಾಟ್ ಇಂಜಿನಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಆರ್ಟಿಕಲ್ಗೆ ಒನ್ ಪರ್ಸನ್ ಅಂತ ನಾವಿಲ್ಲಿ ರೆಫರ್ ಮಾಡ್ತೇವೆ. ಅದ್ರ ಜೊತೆಗೆ ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದರೆ, ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ. ಇವ್ರು ಯಾರಿಗೂ ಡೈಲಾಗ್ ಇಲ್ಲ. ಚಾರ್ಲಿ ಚಾಪ್ಲಿನ್, ಇದು ಒಂದು ಡೈಲಾಗ್, ಒಂದು ನೇಮ್ ಬಂದಿದೆ, ಚಾರ್ಲಿ ಚಾಪ್ಲಿನ್. ಆ್ಯಂಡ್ ಹಿ ವಾಸ್ ಫ್ರಮ್ 1889 ಟು 1977. ಹಿ ವಾಸ್ ಎ ಫೇಮಸ್ ಸೈಲೆಂಟ್ ಫಿಲಮ್ ಕಾಮಿಡಿಯನ್. ಸೊ ಈ ಒಂದು ಫಿಲಮ್ಗಳು ನಿಮಗೆ ಸುಮಾರು ಸಾರಿ ಸಿಗುತ್ತೆ. ಇನ್ನು ಫಿಲಮ್ ಕಾಮಿಡಿಯನ್, ಅವನೊಂದು ರೆಫರೆನ್ಸ್ ಬರುತ್ತೆ ಅಲ್ಲಿ, ಸ್ಲೋ ಆಗಿ ಪರ್ಫಾರ್ಮ್ ಮಾಡ್ತಾನೆ. ಸೊ ದ್ಯಾಟ್ ರೆಫರ್ಸ್ ಟು ದ ರೆಫರೆನ್ಸ್ ಆಫ್ ದಿಸ್ ಕ್ಯಾರೆಕ್ಟರ್. ಈ ಫಿಲಮ್ ಆ್ಯಕ್ಟರ್ದು ಒಂದು ರೆಫರೆನ್ಸ್ ಲೆಸನಲ್ಲಿ ಬರುತ್ತೆ. ಅದು ಕ್ವಶನ್ಸ್ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಸೆಕೆಂಡ್ ಒನ್ ಇದೆ ಸೆನೆಟರ್ ಕ್ಯಾಟ್ರಾನ್ ಅಂತ ಒಂದು ಕ್ಯಾರೆಕ್ಟರ್ ಇಲ್ಲಿ ಬರುತ್ತೆ, ಸೆನೆಟರ್ ಕ್ಯಾಟ್ರಾನ್. ಆ್ಯಂಡ್ ಟೋಟಲಿ ಒಂದು ಫುಲ್ ನೇಮ್ ಏನಂದರೆ ಥಾಮಸ್ ಅಂತ ಬರುತ್ತೆ. ಸೊ ಥಾಮಸ್ ಬೆಂಟಾನ್ ಕ್ಯಾಟ್ರಾನ್ ಅಂತ ಫುಲ್ ನೇಮ್ ಇದೆ. ಆ್ಯಂಡ್ ಹಿ ವಾಸ್ ಫ್ರಮ್ ನ್ಯೂ ಮೆಕ್ಸಿಕೋ. ಆ್ಯಂಡ್ ಹಿ ವಾಸ್ ಫ್ರಮ್ ನ್ಯೂ ಮೆಕ್ಸಿಕೋದಲ್ಲಿ ಇವನೇಂದರೆ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ಇದು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ, ನಾವು ಇಲ್ಲಿ MLA ಅಂತ ಹೇಳ್ತೇವಲ್ಲ ಆ ಥರ ಇವನು ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವೊಂದೊಂದು ನಮಗೆ ಇಲ್ಲಿ ಕ್ಯಾರೆಕ್ಟರು ಬರುತ್ತೆ. ಇನ್ನೊಂದು ನೇಮ್ ಇದೆ ನೋಡಿ, ಇಲ್ಲಿ ಏನೇನು ನೇಮ್ಸ್ ಬಂತು ಅಂತ ಹೇಳ್ತೇನೆ. ಡಾರ್ಕ್ ಯಂಗ್ ಮ್ಯಾನ್, ಒನ್ ಕ್ಯಾರೆಕ್ಟರ್ ಹ್ಯಾಸ್ ಕಮ್ ಹಿಯರ್. ಡಾರ್ಕ್ ಯಂಗ್ ಮ್ಯಾನ್ ಒಂದು ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಬಂದಿದೆ. ಫಸ್ಟ್ ಒನ್ ದಿಸ್ ಇಸ್, ಒಂದು ಡೈಲಾಗ್ ಇಲ್ಲ. ನೆಕ್ಸ್ಟ್ ಅಮೇರಿಕನ್ಸ್ ಬರುತ್ತೆ, ಇದು ಕೂಡ ನಿಮಗೆ ಡೈಲಾಗು ಇಲ್ಲ, ಇದರೊಳಗೆ ಯಾವುದೇ ಡೈಲಾಗ್ನ ಕೊಟ್ಟಿಲ್ಲ. ಡಾರ್ಕ್ ಯಂಗ್ ಮ್ಯಾನ್ ಆ್ಯಂಡ್ ಅಮೇರಿಕನ್ಸ್. ನೆಕ್ಸ್ಟ್ ಒನ್ ಚಿಲ್ಡ್ರನ್ ಆಫ್ ದ ವಿಲೇಜ್ ಇದೆ, ಇವ್ರದ್ದು ರೋಲ್ ಇದೆ, ಆದರೆ ಇಲ್ಲಿ ಯಾವುದು ಡೈಲಾಗ್ ಯಾವುದೂ ಇಲ್ಲ. ದೆನ್ ದ್ಯಾಟ್ ಸರ್ವೇಯರ್ ಇಂಜಿನಿಯರ್, ಅವನದು ಒಂದು ಕ್ವಶನ್ ಬರ್ಬೋದು 2 ಮಾರ್ಕ್ಸಿಗೆ, ಇಲ್ಲೂ ಕೂಡ ಬರ್ಬೋದು. ದೆನ್ ಒಂದು, ಆದರೆ ಅವ್ರ ಡೈಲಾಗ್ಸ್ ಇಲ್ಲ. ನೆಕ್ಸ್ಟ್ ಚಾರ್ಲಿ ಚಾಪ್ಲಿನ್ ಅಂತ ಇದೆ, ದ ಫೇಮಸ್ ಫಿಲಮ್ ಕಾಮಿಡಿಯನ್, ಇವ್ರ ನೇಮ್ ಬರುತ್ತೆ. ದೆನ್ ಸೆನೆಟರ್ ಕ್ಯಾಟ್ರನ್ ಅಂತ ಒಂದು ನೇಮ್ ಬರುತ್ತೆ. ಇವೆಲ್ಲ ಇಂಪಾರ್ಟೆಂಟಾಗಿ ಬರೋಂಥ ನೇಮ್ಗಳು. ಈಗ ಇನ್ನೊಂದು ನೇಮ್ ಬರುತ್ತೆ, ದಟ್ ಈಸ್ ಪ್ರಿನ್ಸ್ ಅಲ್ಬರ್ಟ್ ಅಂತ ಒಂದು ನೇಮ್ ಬರುತ್ತೆ. ಸೊ ಆ್ಯಕ್ಚುಲಿ ಪ್ರಿನ್ಸ್ ಅಲ್ಬರ್ಟ್ ಇದೆಯಲ್ಲ, ಇಟ್ಸ್ ಅ ಟೈಪ್ ಆಫ್ ಡ್ರೆಸ್ ಇದು. ಇದು ನಮಗೆ ಹೆಂಗೆ, ನಮಗೆ ಇಂಡಿಯಾದಲ್ಲಿ ನೆಹರು ಶರ್ಟ್ ಅಂತ ಒಂದಿತ್ತು, ನಿಮಗೆ ಮೋಸ್ಟ್ಲಿ ಗೊತ್ತಿರಲಿಕ್ಕಲ್ಲ. ಈಗ ಮಕ್ಕಳಿಗೆಲ್ಲ ಮೋದಿ ಡ್ರೆಸ್ ಅಂತ ಹಾಕ್ತಾರೆ.
ಮತ್ತು ಲೇಡೀಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಫಿಲಮ್ ಆ್ಯಕ್ಟ್ರಸ್ಗಳ ಮೇಲೆ ಇರುವಂಥ ನೇಮ್ಗಳಿಂದ ಒಂದೊಂದು ಸಾರಿಗಳು ಬಂದಿರ್ತವೆ. ಆ ಥರ ಪ್ರಿನ್ಸ್ ಆಲ್ಬರ್ಟ್ ಇಸ್ ಎ ಟೈಪ್ ಆಫ್ ಡ್ರೆಸ್. ಇದು ಎಂಥ ಡ್ರೆಸ್ಸು ಅಂತ ಹೇಳಿದ್ರೆ ಲಾಂಗ್ ಡಬಲ್ ಬ್ರೆಸ್ಟೆಡ್, ಉದ್ದ ಇರ್ತದೆ, ಡಬಲ್ ಬ್ರೆಸ್ಟೆಡ್ ಕೋಟ್ ಥರ ಇರುತ್ತೆ. ಇದನ್ನು ಪ್ರಿನ್ಸ್ ಆಲ್ಬರ್ಟ್ ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ಈಗ ಪ್ರಿನ್ಸ್ ಆಲ್ಬರ್ಟ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಪ್ರಿನ್ಸ್ ಆಲ್ಬರ್ಟ್ ಹೆಂಗಿರುತ್ತೆ ಅಂತಂತೇಳಿ. ಸಿ ಯು ಆರ್ ವಾಚಿಂಗ್ ದಿಸ್ ಪಿಕ್ಚರ್ ಹಿಯರ್. ದಿಸ್ ಇಸ್ ಪ್ರಿನ್ಸ್ ಆಲ್ಬರ್ಟ್. ಸೊ ಇದನ್ನು ನೀವು ನೋಡ್ತಾ ಇದ್ದೀರಾ, ಇಲ್ಲಿದೆಯಲ್ಲ ಇದು. ಈ ಥರ ಒಂದು ಕೋಟ್ ಇರುತ್ತೆ. ಸೊ ದಿಸ್ ಇಸ್ ದಿ ಪ್ರಿನ್ಸ್ ಆಲ್ಬರ್ಟ್ ಕೋಟ್. ಈ ಕೋಟ್ ರೆಫರೆನ್ಸ್ ಇದೆ, ಆದರೆ ಇದ್ರ ಮೇಲೆ ಯಾವುದೇ ಕ್ವಶನ್ಸ್ಗಳು ನಿಮ್ಗೆ ಏನಂತಂದರೆ ಬರೋದಿಲ್ಲ. ಓಕೆ ಫೈನ್. ಈಗ ನಾವು ನೆಕ್ಸ್ಟ್ ಏನಂತಂದರೆ ಇದ್ರದ್ದು ಇಂಪಾರ್ಟೆಂಟಾಗಿ ಬರೋಂಥ ಕ್ವೆಶನ್ಸ್ಗಳನ್ನ ಇಲ್ಲಿ ನಾವೀಗ ಒನ್ ಬೈ ಒನ್ ಏನಂದರೆ ನೋಡ್ತಾ ಹೋಗೋಣಂತೆ. ಫೈನ್. ದ ಫಸ್ಟ್ ಸ್ಟೇಟ್ಮೆಂಟ್ ಗೋಸ್ ಲೈಕ್ ದಿಸ್. ಡಿಯರ್ ವೀವರ್ಸ್, ಎಲ್ಲ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಂಡಿರಿ. that is easy to answer and easy to refer. He tilled the same land they had tilled. ಓಕೆ, ಇಲ್ಲಿವರೆಗೂ ನಾವು ಏನು ಮಾಡಿದ್ದೀವಿ ಅಂದರೆ ಈ ಲೆಸನಲ್ಲಿ ಬರೋಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ರೆಫರ್ ಮಾಡಿದ್ವಿ. ಈಗ ನಾವು ನೋಡ್ತಾ ಇರೋಂಥದ್ದು ಏನು ಅಂತಂದರೆ ಈ ಲೆಸನಲ್ಲಿ ಬರೋಂಥ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಗಳು ಯಾವ್ಯಾವ ಇದ್ದಾವೆ ಮತ್ತು ಅದಕ್ಕೆ ಬರೋಂಥ ಕ್ವೆಶನ್ಸ್ ಯಾವಿದ್ದಾವೆ ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಅನ್ನು ನಾವು ನೋಡೋದಾಯಿತು ಅಂತಂದರೆ ಹೂ ಡಸ್ ಹಿ ರೆಫರ್ ಟು? ಈ ಒಂದು ಸ್ಟೇಟ್ಮೆಂಟಲ್ಲಿ ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಅಂತ ಇದೆಯಲ್ಲ, ಈ ಒಂದು ಈ ಸ್ಟೇಟ್ಮೆಂಟಲ್ಲಿ ಹಿ ಅಂತ ಒಂದು ರೆಫರೆನ್ಸ್ ಇದೆ. ಹಿ ಅಂದರೆ ಯಾರು ಅಂತ ಬರುತ್ತೆ. ಇಲ್ಲಿ ನೋಡಿ, ಹಿ ಅಂತ ಇಲ್ಲಿ ಸ್ಟಾರ್ಟಿಂಗ್ ಇದೆ. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಅಂತ ಇದೆ. ಸೆಕೆಂಡ್ ಒನ್ ಹೂ ಡಸ್ ಹೂ ಡೂ ಅಂತ ತಗೊಂಡಮ್ಮ. ಹೂ ಡೂ ದೇ ರೆಫರ್ ಟು? ಇದೇ ಸ್ಟೇಟ್ಮೆಂಟಲ್ಲಿ ಒಂದು ದೇ ಅಂತ ಒಂದು ವರ್ಡ್ ಇದೆ. ಇಲ್ಲಿ ನೋಡಿ, ದೇ ಅಂತ ಒಂದು ಪ್ರನೌನ್ ಇದೆ. ಫಸ್ಟು ನಿಮ್ಮಲ್ಲಿ ಹಿ ಅಂತ ಒಂದು ಪ್ರನೌನ್ ಬಂದಿತ್ತು, ಇಲ್ಲಿಗೆ ನಿಮಗೆ ದೇ ಅಂತ ಒಂದು ಪ್ರನೌನ್ ಬಂದಿದೆ. ಸೊ ಈ ದೇ ಅಂದರೆ ಯಾರು, ಹಿ ಅಂದರೆ ಯಾರು ಅಂತ ಇದೆ. ದೆನ್ ವಿಚ್ ಲ್ಯಾಂಡ್ ಈಸ್ ರೆಫರ್ಡ್ ಹಿಯರ್ ಅಂತ ಇಲ್ಲಿದೆ. ಇಲ್ಲೊಂದು ಲ್ಯಾಂಡ್ ಅಂತ ಒಂದು ವರ್ಡ್ ಬಂದಿದೆ. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಅಂತ ಇದ್ದಾರೆ. ಯಾವ ಲ್ಯಾಂಡು ಅಂತ ಕೇಳ್ತಾರೆ. ಆ್ಯಂಡ್ ವೈ ಡಿಡ್ ಹಿ ಟಿಲ್ ದಿ ಸೇಮ್ ಲ್ಯಾಂಡ್? ಮತ್ತೊಂದು ಕ್ವಶನ್ ಇದೆ, ಎಕ್ಸ್ಟ್ರಾ ಕ್ವಶನ್ ನಾನು ಈಗ ಹಾಕಿದ್ದೇನೆ. 4 ಕ್ವಶನ್ಸ್ಗಳು ಪಾಸಿಬಲ್ ಆಗಿ ಬರುವಂಥ ಕ್ವಶನ್ಸ್ಗಳಿದ್ದಾವೆ. ಸಿ, ಫಸ್ಟ್ ಒನ್ ಏನಿದೆ ಅಂತಂದರೆ ಸ್ಟೇಟ್ಮೆಂಟ್ ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಆ್ಯಂಡ್ ದ ಫಸ್ಟ್ ಕ್ವೆಶನ್ ಹೂ ಡಸ್ ಹಿ ರೆಫರ್ ಟು? Second question, who do they refer to? Third question, which land is referred here? And the fourth question, why did he till the same land? 4 ಕ್ವಶನ್ಸ್ಗಳನ್ನ ಇಲ್ಲಿ ಮಾಡಿದ್ದಾರೆ. ಫಸ್ಟ್ 2 ಕ್ವಶನ್ಸು ತುಂಬ ಡೈರೆಕ್ಟ್ ಆಗಿದೆ, ಇದೇ ಸ್ಟೇಟ್ಮೆಂಟಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಫಸ್ಟ್ ಕ್ವೆಶನ್ಗೆ ನಾವು ಇಲ್ಲಿ ಆನ್ಸರ್ನ ನೋಡ್ತಾ ಹೋಗೋಣ. ದ ಫಸ್ಟ್ ಕ್ವೆಶನ್ ಆನ್ಸರ್ ಈ ಥರ ಇದೆ ನೋಡಿ. ಹೂ ಡಸ್ ಹಿ ರೆಫರ್ ಟು ಅಂತ ಇದೆ. ಇಲ್ಲಿ ಜಸ್ಟ್ ಒಂದು ವರ್ಡ್ ಬರೀರಿ, ಡಾನ್ ಅನ್ಸೆಲ್ಮೋ, ಇಷ್ಟು ಬರೆದ್ರೆ ಸಾಕಾಗುತ್ತೆ. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಕಂಪ್ಲೀಟ್ ಹಿ ರೆಫರ್ಸ್ ಟು ಡಾನ್ ಅನ್ಸೆಲ್ಮೋ ಅಂತ ಕಂಪ್ಲೀಟ್ ಆಗಿ ನೀವು ಬರೀಬೋದು. ಇಲ್ಲ ಅಂದರೆ ಒಂದೇ ವರ್ಡ್ ಡಾನ್ ಅನ್ಸೆಲ್ಮೋ ಅಂತ ಬರೆದು ಕೂಡ ನಿಮಗಿದು ಸಾಕಾಗುತ್ತೆ. ಫಸ್ಟ್ ಒನ್, ಹೂ ಡಸ್ ಹಿ ರೆಫರ್ ಟು? ಹಿ ಟಿಲ್ ದ ಸೇಮ್ ಲ್ಯಾಂಡ್ ಅಂತ ಇದೆ, ಹಿ ರೆಫರ್ಸ್ ಟು ಡಾನ್ ಅನ್ಸೆಲ್ಮೋ. ದ ಸೆಕೆಂಡ್ ಒನ್ ಅನ್ನು ನಾವೀಗ ನೋಡೋಣ. ಸೆಕೆಂಡ್ ಕ್ವೆಶನ್ ಇದೆ ನೋಡಿ. ಸೆಕೆಂಡ್ ಕ್ವೆಶನ್ನಲ್ಲಿ ಏನಾಗುತ್ತೆ ಅಂತಂತಂದರೆ ಹೂ ಡು ದೇ ರೆಫರ್ ಟು ಅಂತ ಇದೆ ನೋಡಿ. ಸೊ ದೇ ಅಥವಾ ಹೀಗಾರ ಬರೀರಿ, ದ ವರ್ಡ್ ದೇ ರೆಫರ್ಸ್ ಟು. ದ ವರ್ಡ್ ದೇ ರೆಫರ್ಸ್ ಟು ಯಾರಿಗೆ ರೆಫರ್ ಆಗುತ್ತೆ ಅಂತ ನಿಮಗೆ ಲೆಸನ್ ನೋಡಿದ್ದೀರಾ ಆಲ್ರೆಡಿ, ನಿಮಗೆ ಗೊತ್ತಿರ್ತದೆ. ಸೊ ಡಾನ್ ಸೆಲ್ಮೋನ್ ಎನ್ಸಿಸ್ಟರ್ಸ್ ಏನಿರ್ತಾರೆ, ಆ ಎನ್ಸಿಸ್ಟರ್ಸ್ಗೆ ಏನು ಅಂದರೆ ಇದು ರೆಫರ್ ಆಗುತ್ತೆ. ಸಿ ದ್ಯಾಟ್ ಅವನ ಎನ್ಸಿಸ್ಟರ್ಸ್ಗಳು ಇರ್ತಾರೆ, ಹಿಂದೆ ಇರ್ತಾರಲ್ಲ, ಅವರೆಲ್ಲರಿಗೂ ಇದೇನೆಂದರೆ ರೆಫರ್ ಆಗುತ್ತೆ. ಸೊ ದೇ ರೆಫರ್ಸ್ ಟು ಡಾನ್ ಅನ್ಸೆಲ್ಮೋ ancestors.
ಸೊ ಅವ್ರ ಎನ್ಸಿಸ್ಟರ್ಸ್ಗಳಿಗೂ ರೆಫರ್ ಆಗುತ್ತೆ. ಅಂದರೆ ಅವರು ಪೂರ್ವಜರು ಅಂತ ನಾವೇನು ಹೇಳ್ತೇವೆ, ಅವ್ರ ಪೂರ್ವಜರಿಗೆ ರೆಫರ್ ಆಗುತ್ತೆ. ಅಂದರೆ ಒಂದು ತಂದೆ ತಾಯಿ, ಅವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿ, ಈ ಥರ ಎಲ್ಲ ಇರ್ತದೆ. ಅವರೆಲ್ಲ ಎಲ್ಲಿ ಕಲ್ಟಿವೇಶನ್ ಮಾಡಿದ್ರು, ಟಿಲ್ ಅಂದರೆ ಅಗ್ರಿಕಲ್ಚರ್ ಮಾಡೋದು ಅಥವಾ ಬೇಸಾಯ ಮಾಡೋದು, ಉಳುಮೆ ಮಾಡೋದು. ಅವರೆಲ್ಲ ಎಲ್ಲಿ ಉಳುಮೆ ಮಾಡಿದ್ರು ಅದೇ ಪ್ಲೇಸಲ್ಲಿ ಇವನು ಕೂಡ ಉಳುಮೆ ಮಾಡ್ತಿದ್ದ ಅಂತ. ಹಿ ಟಿಲ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಅಂತ ಇದೆ. ಸೊ ವಿಚ್ ಲ್ಯಾಂಡ್ ಈಸ್ ರೆಫರ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಊರಲ್ಲಿ ಆ ಲ್ಯಾಂಡ್ ಇತ್ತು ಅಥವಾ ಯಾವ ಲ್ಯಾಂಡ್ ರೆಫರೆನ್ಸ್ ಅಂತ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ಕೇಳಿದ್ದಾರೆ. ವಿಚ್ ಲ್ಯಾಂಡ್ ಈಸ್ ರೆಫರ್ಡ್ ಟು ಅಂತ ಹೇಳಿದ್ದಾರೆ. ಸೊ ಈಗ ಯಾವ ಲ್ಯಾಂಡು ಅಂತಂದರೆ, ಸಿ ದ ಲ್ಯಾಂಡ್ ಇನ್ ದ ವಿಲೇಜ್, ರಿಯೋ ಎನ್ ಮೀಡಿಯೋ. ಸೊ ಈ ಊರಲ್ಲಿ ಏನು ಲ್ಯಾಂಡ್ ಇತ್ತಲ್ಲ, ಆ ಲ್ಯಾಂಡ್ ಬಗ್ಗೆ ಅವರು ಮಾತನಾಡ್ತಾರೆ. ಹಿ ಟಿಲ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಅಂತ ಇದೆ. ಸಿ ಫಸ್ಟ್ ಕ್ವೆಶನ್ ನೋಡಿ ಒನ್ಸ್ ಅಗೇನ್, ಹೂ ಡಸ್ ಹಿ ರೆಫರ್ ಟು ಅಂತ ಇದೆ. ಆ್ಯಂಡ್ ಹಿಯರ್ ಹಿ ರೆಫರ್ಸ್ ಟು ಡಾನ್ ಅನ್ಸೆಲ್ಮು. ದೇ ಇಟ್ ರೆಫರ್ಸ್ ಟು ಡಾನ್ ಅನ್ಸೆಲ್ಮು ಎನ್ಸಿಸ್ಟರ್ಸ್, ಅವನ ಎನ್ಸಿಸ್ಟರ್ಸ್ಗಳಿಗೆ ರೆಫರ್ ಆಗುತ್ತೆ. ಥರ್ಡ್ ಒನ್, ದ ಲ್ಯಾಂಡ್ ಇನ್ ದ ವಿಲೇಜ್ ಯಾವುದಕ್ಕೆ ರೆಫರ್ ಆಗುತ್ತೆ ಅಂತ ಕೇಳಿದ್ದಾರೆ. ಅದು ಯಾರಿಗೆ ರೆಫರ್ ಆಗುತ್ತೆ ಅಂತಂದರೆ, ದ್ಯಾಟ್ ರೆಫರ್ಸ್ ಟು ರಿಯೋ ಎನ್ ಮೀಡಿಯೋ ವಿಲೇಜ್, ಆ ವಿಲೇಜಲ್ಲಿರುವಂಥ ಲ್ಯಾಂಡ್ಗೆ ರೆಫರೆನ್ಸ್ ಆಗುತ್ತೆ. ದ ನೆಕ್ಸ್ಟ್ ಕ್ವಶನ್ ಇದೆ, ವೈ ಡಿಡ್ ಈ ಟಿಲ್ ದ ಸೇಮ್ ಲ್ಯಾಂಡ್ ಅಂತ ಇಲ್ಲಿದೆ. ಯಾಕೆ ಅದೇ ಲ್ಯಾಂಡನ್ನು ಅವನು ಕಲ್ಟಿವೇಟ್ ಮಾಡ್ತಾ ಇದ್ದ ಅಂತಂತಿದೆ. ದಿಸ್ ಇಸ್ ಬಿಕಾಸ್ ಹಿ ರಿಸೀವ್ಡ್ ಇಟ್ ಫ್ರಮ್ ಹಿಸ್ ಮದರ್. ಸೊ ಅವನೇನು ಬಂದರೆ ಅವ್ರ ತಾಯಿಯಿಂದ ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಮಾಡಿರ್ತಾನೆ. ಇದು ಅಂದರೆ ಇಲ್ಲಿ ನಾವು ಎರಡು ಥರ ಹೇಳ್ತೇವೆ ಫ್ಯಾಮಿಲಿಗಳನ್ನ. ಒಂದು ಪಿತೃಪ್ರಧಾನ ಮತ್ತು ಒಂದು ಮಾತೃಪ್ರಧಾನ ಅಂತ ಹೇಳ್ತೇವೆ. ಸೊ ಇಲ್ಲಿ ಮಾತೃಪ್ರಧಾನ ಅಂದರೆ ತಾಯಿಯಿಂದ ಮಕ್ಕಳಿಗೆ ಆಸ್ತಿ ಬರುವಂಥ ಒಂದು ಸಿಸ್ಟಮ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಅವನೇನೆಂದರೆ ಆ ಲ್ಯಾಂಡನ್ನು ತಮ್ಮ ತಾಯಿಯಿಂದ ಅದನ್ನು ರೆಫರ್ ಮಾಡಿರ್ತಾನೆ. ಸಿ ಪೇಜ್ ನಂಬರ್ ಪಾಯಿಂಟ್ ನಂಬರ್ 11ನಲ್ಲಿ ನಿಮಗೆ ರೆಫರೆನ್ಸ್ ಬರುತ್ತೆ. ಐ ಟುಕ್ ಪೊಸೆಷನ್ ಆಫ್ ದ ಹೌಸ್ ಫ್ರಮ್ ಮೈ ಮದರ್ ಅಂತ ಇದೆ. ಸೊ ಮದರಿಂದ ತೊಗೊಂಡಿರ್ತಾನೆ ಅಂತೇಳಿ. ವೈ ಡಿಡ್ ಇಟ್ ಟಿಲ್ ದ ಸೇಮ್ ಲ್ಯಾಂಡ್? ಬಿಕಾಸ್, ಇದರ ಆನ್ಸರ್ ಏನಾಗುತ್ತೆ ಅಂತಂದರೆ ನಿಮಗೆ, ಬಿಕಾಸ್ he received the land from his mother. ಅವ್ರ ಮದರಿಂದ ಸಿಕ್ಕಿರ್ತದೆ, ಅದಕ್ಕೆ ಅವನು ಅದೇ ಲ್ಯಾಂಡನ್ನು ಆ್ಯಂಡ್ ಸ್ಟೇಡ್ ಇನ್ ದಿ ಸೇಮ್ ವಿಲೇಜ್, ಅದೇ ವಿಲೇಜಲ್ಲಿ ಅವನು ಏನಂದರೆ ಉಳ್ಕೊಂಡಿರ್ತಾನೆ. ಅದಕ್ಕೆ ಅವನು ಅದೇ ಲ್ಯಾಂಡನ್ನು ಟಿಲ್ ಮಾಡ್ತಾ ಹೋಗ್ತಾನೆ. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ಹಿ ಟಿಲ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಅಂತ ಇದೆ. ನೋಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನೋಟ್ ಮಾಡ್ಕೊಂಡ್ಬಿಟ್ಟು ನೀವು ಇನ್ನೊಂದು ಸಾರಿನ ಪ್ರಾಕ್ಟೀಸ್ ಮಾಡಿ. ಈಗ ನಾವು ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ಗೆ ಹೋಗೋಣಂತೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಲೈಕ್ ದಿಸ್. ಈ ಸ್ಟೇಟ್ಮೆಂಟನ್ನು ನೋಡಿ. ಸೆಕೆಂಡ್ ಸ್ಟೇಟ್ಮೆಂಟ್ ಫ್ರಮ್ ದಿಸ್ ಲೆಸನ್, ದ ಡೇ ಆಫ್ ದ ಸೇಲ್, okay, the day of the sale he came into the office. The day of the sale he came into the office. ಈ ಸ್ಟೇಟ್ಮೆಂಟ್ ಇಲ್ಲಿ ನಿಮಗಿದೆ. ಇದರ ಮೇಲೆ ಬರುವಂಥ ಕ್ವೆಶನ್ಸ್ಗಳನ್ನ ನೋಡಿ. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದಿ ಆಫೀಸ್ ಅಂತ ನಿಮಗೆ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿ ಬರುತ್ತೆ ಅಂತ ನಾವೀಗ ರೆಫರ್ ಮಾಡೋದಾಯಿತು ಅಂತಂದರೆ, ಸಿ ಪಾಯಿಂಟ್ ನಂಬರ್ 2ನಲ್ಲಿ ಇದೆ ನಿಮಗೆ. ಫಸ್ಟ್ ಲೈನ್ ಇದೆ, ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದಿ ಆಫೀಸ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಸ್ವಲ್ಪ ಚೇಂಜಸ್ ಆಗಿದೆ. ಹೂಸ್ ಆಫೀಸ್ ಈಸ್ ರೆಫರ್ಡ್ ಹಿಯರ್. ಇಲ್ಲಿ ಯಾರ ಆಫೀಸನ್ನು ರೆಫರ್ ಮಾಡಿದ್ದಾರೆ? ಇನ್ನು ವರ್ಡ್ ಆಫೀಸ್ ಅಂತ ಇದೆ ನೋಡಿ. ಹಿ ಕೇಮ್ ಇನ್ ಟು ದ ಆಫೀಸ್ ಅಂತ ಇಲ್ಲಿ ಆಫೀಸ್ ಅಂತ ವರ್ಡ್ ಇದೆ. ಇಲ್ಲಿ ಆಫೀಸ್ ಅಂದರೆ ಯಾರ ಆಫೀಸ್ ಅದು ಅಂತ ಇಲ್ಲಿ ಬರುತ್ತೆ. ದ ಸೆಕೆಂಡ್ ಕ್ವಶನ್, ವಾಟ್ ವಾಸ್ ಗೋಯಿಂಗ್ ಟು ಬಿ ಸೋಲ್ಡ್. ಸೊ ಏನನ್ನ ಮಾರ್ತಾ ಇರ್ತಾರೆ, ಯಾವುದ್ರ ಬಗ್ಗೆ ಮಾರಕ್ಕೆ? ದ ಡೇ ಆಫ್ ದ ಸೇಲ್ ಅಂತ ಒಂದು ವರ್ಡ್ ಬಂದಿದೆ ನೋಡಿ. ಅಲ್ಲಿ ಏನನ್ನ ಮಾರ್ತಾ ಇರ್ತಾರೆ? ವಾಟ್ ವಾಸ್ ಗೋಯಿಂಗ್ ಟು ಬಿ ಸೋಲ್ಡ್. ದೆನ್ ನೆಕ್ಸ್ಟ್ ಒನ್, ಹೂ ಹ್ಯಾಡ್ ಕಮ್ ಟು ದಿ ಆಫೀಸ್. ಆಫೀಸಿಗೆ ಯಾರು ಬಂದರು ಅಂತ ಇದೆ. ಇಲ್ಲಿ ನೋಡಿ, ದ ಡೇ ಆಫ್ ದ ಸೇಲ್ ಹಿ ಕೇಮ್ ಅಂತ ಇಲ್ಲಿ ವರ್ಡ್ ಹಿ ಅಂತ ಇದೆಯಲ್ಲ, ಇಲ್ಲಿ ಈ ಕ್ವಶನ್ ಸಿ ಕ್ವಶನ್, ಹೂ ಹ್ಯಾಡ್ ಕಮ್ ಟು ದಿ ಆಫೀಸ್, ಆಫೀಸಿಗೆ ಯಾರು ಬರ್ತಾರೆ ಅಂತ. ನೀವು ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಕರೆಕ್ಟಾಗಿ ಆನ್ಸರ್ ಮಾಡಿ. ದೆನ್ ನೆಕ್ಸ್ಟ್ ಒನ್, ಹೂ ವೇರ್ ದಿ ಬೈಯರ್ಸ್ ಅಂತ ಹೇಳಿದೆ. ಹೂ ವೇರ್ ದಿ ಬೈಯರ್ಸ್.
ಸೊ ಬೈಯರ್ಸ್ ಯಾರು ಅಂತ ಒಂದು ಕ್ವಶನ್ನಲ್ಲಿ ನಿಮಗೆ 4 ಕ್ವಶನ್ಸ್ಗಳನ್ನ ಪಾಸಿಬಲ್ ಆಗಿ ಮಾಡಿದೆ. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ದ ಫಸ್ಟ್ ಕ್ವಶನ್ ಹಿಯರ್, whose office is referred here. The second one, what was going to be sold. Third one, who had come to the office. Fourth one, who were the buyers ಅಂತ ಇಲ್ಲಿ 4 ಕ್ವಶನ್ಸ್ಗಳನ್ನ ಕೇಳಿದ. ಈಗ ನಾವು ಇದಕ್ಕೆ ಒನ್ ಬೈ ಒನ್ ಏನಂದ್ರೆ ಆನ್ಸರ್ಸ್ಗಳನ್ನ ರೆಡಿ ಮಾಡ್ತಾ ಹೋಗೋಣಂತೆ. ಸಿ ದ ಫಸ್ಟ್ ಸ್ಟೇಟ್ಮೆಂಟ್ ಸರಿ ನೋಡ್ಕೊಂಡ್ಬಿಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ನಂಬರ್ 2ನಲ್ಲಿ ಫಸ್ಟ್ ಲೈನಲ್ಲಿದೆ, ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್ ಅಂತ ಇದೆ. ಸಾರಿ, ಹೂಸ್ ಆಫೀಸ್ ಇಸ್ ರೆಫರ್ಡ್ ಹಿಯರ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಯಾರ ಆಫೀಸು ಅಂತ ಕೇಳಿದ್ದಾರೆ. ನೀವು ಇದಕ್ಕೆ ಜುವಾನ್ ಎ ಸೆಡಿಲೋ ಅಂತ ಇದನ್ನು ಬರಿಬೇಕಾಗುತ್ತೆ. ಇಲ್ಲ ಅಂದರೆ ಇಷ್ಟು ನೆನಪಿಲ್ಲ ನಿಮಗೆ ಅಂದರೆ ಸ್ಟೋರಿ ಟೆಲ್ಲರ್ ಆಫೀಸ್ ಅಂತ ಬರಿಬೋದು, ಅಥವಾ ಲಾಯರ್ ಆಫೀಸ್ ಅಂತ ನೀವು ಇಲ್ಲಿ ಬರಿಬೋದು. ಅದು ಇಲ್ಲ ಅಂತಂತಂದರೆ ಯು ಕ್ಯಾನ್ ರೈಟ್ ಮೀಡಿಯೇಟರ್ಸ್ ಆಫೀಸ್. ನೋಡಿ ಎಷ್ಟು ಆನ್ಸರ್ಸ್ಗಳನ್ನ ನೀವು ಪಾಸಿಬಲ್ ಆಗಿ ಬರಿಬೋದು ಅಂತ ಇದೆ. ಬೆಟರ್ ಯುವಾನ್ ಎ ಸೆಡಿಲೋ ಆಫೀಸ್ ಅಂತ ಬರೀರಿ, ಇಲ್ಲಾಂದರೆ ಸ್ಟೋರಿ ಟೆಲ್ಲರ್ ಆಫೀಸ್ ಅಂತ ಕೂಡ ನೀವು ಇಲ್ಲಿ ಬರೀಬೋದು. ಈ ಕಥೆಗೆ ಯಾರು ಹೇಳ್ತಾರೆ ಹೌದು. ಈ ಮಿಕ್ಕೆರಡಿದವಲ್ಲ ಮೀಡಿಯೇಟರ್ಸ್ ಇದೆಲ್ಲ ಬೇಕಂದರೆ ನೆನ್ಪಿಟ್ಕೊಂಡು ಬರೀರಿ. ಎಲ್ಲ ಬರಿಬೇಕಾಗಿದೆ, ಜಸ್ಟ್ ಒನ್ ವರ್ಡ್ ಈಸ್ ಎನಫ್. ಹೂಸ್ ಆಫೀಸ್ ಈಸ್ ರೆಫರ್ಡ್ ಹಿಯರ್ ಅಂತ ಕೇಳಿದ್ದಾರೆ, ಸ್ಟೋರಿ ಟೆಲ್ಲರ್ ಆಫೀಸ್ ಅಂತ ಬರೆದ್ರೆ ತುಂಬ ಸಿಂಪಲ್ ಆಗಿ ನಿಮ್ಗೆ ಆನ್ಸರ್ಗೆ ಮಾರ್ಕು ಬರುತ್ತೆ. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಕ್ವಶನ್, ವಾಟ್ ವಾಸ್ ಗೋಯಿಂಗ್ ಟು ಬಿ ಸೋಲ್ಡ್ ಅಂತ ಇದೆ. ಏನನ್ನು ಮಾಡ್ತಾ ಇದ್ರು ಅಂತಂತಂದರೆ, ಸೊ ದ ಲ್ಯಾಂಡ್ ಆಫ್ ದಿ ಓಲ್ಡ್ ಮ್ಯಾನ್ ವಾಸ್ ಗೋಯಿಂಗ್ ಟು ಬಿ ಸೋಲ್ಡ್ ಅಂತ ಇದೆ. ಇದು ಫುಲ್ ಆನ್ಸರ್. ದ ಲ್ಯಾಂಡ್ ಆಫ್ ದಿ ಓಲ್ಡ್ ಮ್ಯಾನ್. ಓಲ್ಡ್ ಮ್ಯಾನ್ ಅಂತ ನೀವು ಇಲ್ಲಿ ಬರಿಬೋದು, ಇಲ್ಲ ಅಂದರೆ ಅವನ ಹೆಸರನ್ನು ಕೂಡ ಕ್ಯಾನ್ ರೈಟ್ ಜಸ್ಟ್ ಲೈಕ್ ಡಾನ್ ಅನ್ಸೆಲ್ಮೋ ಅಂತಲೂ ಇಲ್ಲಿ ನೀವು ಇದನ್ನು ಬರಿಬೋದು. ಅಥವಾ ಇನ್ನೊಂದು ಥರ ಬರಿಬೋದು ಇದೇ ಆನ್ಸರ್ನ. ಈ ಥರ ಕೂಡ ಟ್ರೈ ಮಾಡಿ. ಹೆಂಗೆ ಅಂತಂತಂದರೆ, ದಟ್ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್ ಅಷ್ಟು ಬರ್ಬೋದು, ಸಾಕಾಗುತ್ತೆ. ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್, ಅವನ ಲ್ಯಾಂಡನ್ನು ಅವ್ರೇನಂದರೆ ಮಾರಬೇಕು ಅಂತ ಅಂದ್ಕೊಂಡಿರ್ತಾರೆ. ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್ ಈ ಥರದ್ದು ಬರಿಬೋದು. ದ ಲ್ಯಾಂಡ್ ಆಫ್ ದಿ ಓಲ್ಡ್ ಮ್ಯಾನ್ ಅಂತ ನಿಮಗೆ ನೆನಪಾಗಲಿಲ್ಲ, ಆ ನೇಮ್ಗಳು ನೆನಪು ಮಾಡ್ಕೋಬೇಕು, ನೆನಪಾಗಿಲ್ಲ ಅಂತಲ್ಲ. ಸ್ವಲ್ಪ ಸ್ಟಿಲ್ ಟೈಮ್ ಇಸ್ ದೇರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಿಮಗೆ ಈ ಕ್ಲಾಸ್ ಬಿಗಿನಿಂಗಲ್ಲಿ ನಾನು ಏನು ಮಾಡ್ತಾ ಇದ್ದೆ, ನಿಮಗೆ ಪಕ್ಕಾ ಏನೇನು ಕ್ಯಾರೆಕ್ಟರ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್ ಅಂತ ಬರೀರಿ, ಇಲ್ಲಾಂದರೆ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್ ವಾಸ್ ಗೋಯಿಂಗ್ ಟು ಬಿ ಸೋಲ್ಡ್. ಫೈನ್. ನೆಕ್ಸ್ಟ್ ಕ್ವೆಶನ್ ಇದೆ, ಕ್ವೆಶನ್ ಸಿ ನಲ್ಲಿ. ಇಲ್ಲಿ ಏನಾಗುತ್ತೆ ಅಂತ ನೋಡಿ, ಕ್ವೆಶನ್ ಸಿ ಇದೆಲ್ಲ, ಇದಕ್ಕೆ ಆನ್ಸರ್ ನೋಡೋಣ. ಹೂ ಹ್ಯಾಡ್ ಕಮ್ ಟು ದ ಆಫೀಸ್ ಅಂತ ಇದೆ. ಸಿಕ್ ರಿಪೀಟೆಡ್ ಆನ್ಸರ್ ಹಿಯರ್. ಯಾರು ಬಂದಿರ್ತಾರೆ ಅಂತಂದರೆ ಡಾನ್ ಅನ್ಸೆಲ್ಮೋ. ಡಾನ್ ಅನ್ಸೆಲ್ಮೋ ಬಂದಿರ್ತಾನೆ. ನಿಮಗೆ ಒಂದು ಕ್ವಶನ್ ಕನ್ಫ್ಯೂಸ್ ಆಗುತ್ತೆ, ಇದು ಅಮೇರಿಕನ್ಸ್ ಅಂತ ಯಾಕೆ ಆಗಲ್ಲ ಆನ್ಸರ್ ಅಂತ ನೀವು ಕೇಳ್ತೀರಿ. ಅಮೇರಿಕನ್ಸ್ ಆಲ್ರೆಡಿ ಆಫೀಸ್ ಒಳಗೆ ಇರ್ತಾರೆ. ಸೊ ವೇರ್ ಇನ್ ದಿ ಆಫೀಸ್, ಅವ್ರ ಆಫೀಸಲ್ಲೇ ಕೂತ್ಬಿಟ್ಟಿರ್ತಾರೆ. ಇಲ್ಲಿ ಮೀಡಿಯೇಷನ್ ಆಗ್ತಿರೋದು ಯಾರಿಗೆ ಅಂತಂದರೆ, ನೆಗೋಷಿಯೇಷನ್ಸು ಮತ್ತು ಮೀಡಿಯೇಷನ್ ಆಗ್ತಿರೋಂಥದ್ದು ಬಿಟ್ವೀನ್ ಸ್ಟೋರಿ ಟೆಲ್ಲರ್ ಆ್ಯಂಡ್ ಡಾನ್ ಅನ್ಸೆಲ್ಮೋ. ದೇರ್ಫೋರ್ ಅವನು ಒಂದು ಇದಕ್ಕೆ ಬರ್ತಾನೆ. ಇದು ಅಮೇರಿಕನ್ಸ್ ಅನ್ನೋ ಆನ್ಸರ್ ನಿಮಗೆ ಕರೆಕ್ಟ್ ಆಗೋದಿಲ್ಲ. ಸೊ ದಿಸ್ ಬಿಕಮ್ಸ್ ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ದ ಲಾಸ್ಟ್ ಕ್ವೆಶನ್ ಇಲ್ಲಿದೆ ನಿಮಗೆ. ಲಾಸ್ಟ್ ಕ್ವೆಶನ್ ಏನಿದೆ, ಹೂ ವೇರ್ ದ ಬೈಯರ್ಸ್ ಅಂತ ಇದೆ. ಇಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಯಾರು ಅದನ್ನ ಖರೀದಿ ಮಾಡ್ತಿರ್ತಾರೆ, ಹೂ ವೇರ್ ದ ಬೈಯರ್ಸ್, ದಿ ಅಮೇರಿಕನ್ಸ್ ಅಂತ ನೀವು ಇಲ್ಲಿ ಬರೀ. ಅಮೇರಿಕನ್ಸ್ ವೇರ್ ದಿ ಬೈಯರ್ಸ್ ಇಷ್ಟವರು ಬರೀರಿ. ಇದು ಅಮೇರಿಕನ್ಸ್ ಅಂತ ಬರೆದ್ರು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಸಿಗುತ್ತೆ. Okay, dear students, this is how I have to answer the questions, reference to context questions from the lesson Gentlemen of Rio in Medio. ಈ ಲೆಸನ್ನಲ್ಲಿ ಯಾವ ಥರ ಆನ್ಸರ್ಸ್ ಬರೀಬೇಕಂತ 2 ರೆಫರೆನ್ಸ್ ಟು ಕಾಂಟೆಕ್ಸ್ಗಳನ್ನ ನೋಡಿದ್ದೇವೆ, ಮತ್ತು ಲೆಸನ್ ಇಂಟ್ರಡಕ್ಷನನ್ನು ನಾವಿಲ್ಲಿ ಈಗ ನೋಡಿದ್ದೇವೆ. ಈಗ ನಾವು ನೆಕ್ಸ್ಟ್ ಏನಂದರೆ ಇನ್ನೊಂದು ಇದ್ರ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡೋಣ ಅಂತ. ಆ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಸ್ವಲ್ಪ ಸ್ಟೇಟ್ಮೆಂಟ್ಗಳನ್ನ ನೋಡೋಣ. ಕರೆಕ್ಟಾಗಿ ನೀವು ವರ್ಕ್ ಮಾಡಿ. ಟೈಮ್ ಈಸ್ ವೆರಿ ಪ್ರೀಷಿಯಸ್ ಆ್ಯಂಡ್ ಟೈಮ್ ಈಸ್ ದಿಸ್ ಇಸ್ ಲೈಕ್ ನಾನ್ ರಿನ್ಯೂಯಬಲ್ ರಿಸೋರ್ಸ್. ಅಂದರೆ ಈ ಟೈಮ್ ಅನ್ನೋದು ಮತ್ತೆ ನೀವು ವಾಪಸ್ ಬರೋದಿಲ್ಲ, ಇದನ್ನು ರಿನ್ಯೂವಲ್ ಮಾಡ್ಕೊಳಕ್ಕಾಗಲ್ಲ ನೀವು, ಮತ್ತು ಟೈಮ್ ಕಳೆದೋಗಿದ್ದೆಲ್ಲ. ದೇರ್ಫೋರ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಪ್ರಾಕ್ಟೀಸ್ ಇಟ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ಅಗೈನ್. Try it again and again and again. So definitely you will get the success. Thank you. All the best.